ನನಗೆ ಅಮ್ಮ ನಾನು ಓದ್ತಾ ಇದ್ದ ಕಾಲದಿಂದ ಅವ್ರದ್ದು ವೀರಕೇಸರಿ ಚಿತ್ರದ ಒಂದು ಹಾಡೆ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ ಅಂತೇಳಿ ಅದನ್ನೆಲ್ಲ ಹಾಡಿಕೊಂಡು ನಾನು ಬೆಳೆದನು. ಆಮೇಲೆ ಅವ್ರ ಜೊತೆಯಲ್ಲಿ ಎಷ್ಟೋ ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡೋವಂಥ ಒಂದು ಸೌಭಾಗ್ಯ ನಂದಾಗಿತ್ತು. ಡ್ಯಾನ್ಸ್ ರಾಜ ಡ್ಯಾನ್ಸ್ ಕೃಷ್ಣನಿ ಕುಣಿದಾಗ ಅದೆಲ್ಲ ಮಾಡಬೇಕಾದ್ರೆ ಅಮ್ಮ ಅವರು ವಿನೋದ್ ರಾಜವ್ರ ಜೊತೆಯಲ್ಲೇ ನಮ್ಮ ಜೊತೆಲೇ ಇರ್ತಾಯಿದ್ರು. ಅವ್ರು ಏನೇ ಅಡುಗೆ ಮಾಡಿದ್ರು, ಸಾಯಂಕಾಲ ಹೊತ್ತು ನೈಟು ಶೂಟಿಂಗ್ ಆದಮೇಲೆ ಊಟ ಮಾಡಿದ್ರು, ಅವ್ರ ಮಗನಿಗೆ ಯಾವ ರೀತಿ ಪ್ರೀತಿಯಿಂದ ತಿನ್ನಿಸ್ತಿದ್ರು ನಮಗೂ ಕರೆದು ಅಷ್ಟೇ ತಿನ್ನಿಸ್ತಿದ್ರು. ಹಾಗೆ ಹೇಳೋರು, ನಾನು ವಿನು ಏನಾದರೂ ನಾನು ತಪ್ಪು ಮಾಡಿದ್ರೆ ಡೈಲಾಗ್ ಹೇಳೋ ಟೈಮಲ್ಲಿ ನಿಮ್ಗೆ ಅನಿಸಿದ್ರೆ ಧೈರ್ಯದಿಂದ ನೀವು ಅವನಿಗೆ ಮಾರ್ಗದರ್ಶನ ಮಾಡಿ ಹೇಳಿ ಅಂತೇಳಿ ಹೇಳೋರು. ಅವ್ರ ತಾಯಿ ಮಗ ಒಬ್ರಿಗೊಬ್ರಿಗೋಸ್ಕರ ಬದುಕಿದ್ದು. ಅಮ್ಮನಿಗೆ ಇವ್ರು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಮಗನಿಗೆ ಅಮ್ಮ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಆ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ತಾಯಿ ತಂದೆ ನೆನಪಿಗೋಸ್ಕರ ಈ ರೀತಿ ಮಂಟಪ ಕಟ್ಟಿಸಿ ದೇವಸ್ಥಾನ ಕಟ್ಟಿಸಿ ಮಾಡ್ತಿದ್ರಂತೆ. ಇವಾಗ ನಾನು ಈ ಯುಗದಲ್ಲಿ ನೋಡ್ತಾ ಇರೋದು ವಿನೋದ್ ರಾಜ್ರವರು ತನ್ನ ಅಮ್ಮನ ಹೆಸರು ಶಾಶ್ವತ ಆಗಿರಬೇಕು, ನಾನಿರ್ತೀನೋ ಇಲ್ವೋ ಅಮ್ಮನ ಹೆಸರು ಶಾಶ್ವತ ಆಗಿರಬೇಕು ಅನ್ನೋ ಕಾರಣದಿಂದ ಈ ರೀತಿ ಒಂದು ದೇವಸ್ಥಾನ ಎಲ್ಲ ಕಟ್ಟಿಸಿ ಇಲ್ಲೆಷ್ಟೋ ಕೆಲಸ ಮಾಡಿದ್ದಾರೆ. ಅವರು ಒಂದು ಹಾಸ್ಪಿಟ್ಲ್ ಕಟ್ಟಿಸಿದ್ದಾರೆ, ಸ್ಕೂಲ್ ಕಟ್ಟಿಸಿದ್ದಾರೆ, ಹಾಲಿನ ಕೇಂದ್ರ ಅಂತ ಅದನ್ನು ಇದು ಮಾಡಿದ್ದಾರೆ. ಇದು ವಿನೋದ್ ರಾಜ್ ಅವರು ಅವ್ರ ತಾಯಿಗೋಸ್ಕರ ಮಾಡಿದ ಒಂದು ದೊಡ್ಡ ಇದನ್ನೆಲ್ಲರೂ ಪ್ರಶಂಸೆ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರನ್ನ ಸಂತೋಷವಾಗಿ ಇಟ್ಟಿರಲಿ. ಹಾಗೆಯೇ ತಾಯಿಯವರ ಆತ್ಮಕ್ಕೆ ಸಂತೋಷ ಸಿಗಲಿ. ಇವತ್ತು ಅವರೆಲ್ಲಿದ್ರೂ ನೋಡಿ ಭಾಳ ಸಂತೋಷ ಪಟ್ಟಿರ್ತಾರೆ. ಜೀವಂತವಾಗಿದ್ದಾಗ ಅವ್ರು ಎಷ್ಟು ಸಂತೋಷ ಪಟ್ಟಿದ್ರು ಅದಕ್ಕೆ 10 ಪಟ್ಟು ಸಂತೋಷ ಪಟ್ಟಿದ್ದಾರೆ ಅನ್ನೋ ನಂಬಿಕೆ ನನಗೆ. ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ನನಗೆ ಒಂದು ನೆನಪು ಘಟನೆ ಅಂತ ಹೇಳಿದ್ರೆ, ಡ್ಯಾನ್ಸ್ನಲ್ಲಿ ನಾನು ತೆಳ್ಕೊಂಡು ಬರುವಾಗ ವಿನೋದ್ ರಾಜ್ ಬಂದು ನನ್ನ ಕಾಪಾಡೋಕ್ಕೆ ಬರ್ತಾರೆ. ಎದುರುಗಡೆಯಿಂದ ಬಸ್ ಬರ್ತಾ ಇರ್ತದೆ. ಆ ಡೈ ಹೊಡೆದಾಗ ನಂದು ಟಾರ್ ರೋಡ್ಗೆ ಹೊಡೆದು ಮೂಗು ಹೊಡೆದೋಗಿತ್ತು ನಂದು. ಅವಾಗ ಇಮಿಡಿಯೇಟಾಗಿ ಅವರು ಅಲ್ಲೆಲ್ಲಿಂದ ತುಪ್ಪ ತರಿಸಿ ಅರಿಶಿನ ತರಿಸಿ ಅದನ್ನೇ ಪೇಸ್ಟ್ ಮಾಡಿ ಅಲ್ಲಿಟ್ಟು ಆ ಪೇಯ್ನ್ ಕಿಲ್ಲರ್ ಅಂತ ಹೇಳಿ ಇಮಿಡಿಯೇಟಾಗಿ ದ್ವಾರಕೀಶ್ ಸಾರು ಅವ್ರು ಸೇರಿ ಇಬ್ಬರು ನನಗೆ ಹಾಸ್ಪಿಟ್ಲಿಗೆ ಕಳಿಸಿ ಟ್ರೀಟ್ಮೆಂಟ್ ಮಾಡಿಸಿ ಆ ಥರ ಭಾಳ. ಆಮೇಲೆ ಇದರಲ್ಲೂ ಅಷ್ಟೇ ಒಲವಿನ ಹುಡುಗರೆ ಮಾಡುವಾಗ ನಂಗೆ ಕೋ-ಡೈರೆಕ್ಟ್ರು ಅವರೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ, ಕೋ-ಡೈರೆಕ್ಟ್ರ್ ಬೇರೆ. ಅವ್ರು ಬಂದಾಗ ಏನೇ ಅವ್ರಿಗೆ ಪ್ರಾಬ್ಲಮ್ ಇದ್ದರು ಫಸ್ಟ್ ನನ್ನ ಕರೆದು ಹೇಳೋರು, ಅಮ್ಮ ಕೀರ್ತಿ ಈ ರೀತಿ ಇದೆ, ನಾನು ಸ್ವಲ್ಪ ಅರ್ಜೆಂಟ್ ಜಲ್ದಿ ಹೋಗಬೇಕು, ಸ್ವಲ್ಪ ಇರಬೇಕು, ಬೆಳಗ್ಗೆ ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ಅಷ್ಟು ಎಲ್ಲೇ ಸಿಗಲಿ ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾಯಿದ್ರು. ಗ್ರೇಟ್ ಲೇಡಿ, ದೇವ್ರು ಒಳ್ಳೇದು ಮಾಡಲಿ. ಆ್ಯಕ್ಚುಲಿ ನಾವು ಡ್ಯಾನ್ಸ್ ರಿಲೀಸ್ ಆದಾಗ ನಾನು ತುಂಬ ಚಿಕ್ಕ ಹುಡುಗ, 4-5 ವರ್ಷ ಇರ್ಬೋದು. ಆಮೇಲೆ ತಂದೆಯವರು ಕ್ಯಾಸೆಟೆಲ್ಲ ಹಾಕಿ ತೋರಿಸಿದ್ರು. ಸಿನಿಮಾ ನೋಡಿದಾಗ ಒಂದು ಅದ್ಭುತವಾದ ಒಂದು ಕಾಂಬಿನೇಷನ್ ವಿನೋದ್ ರಾಜ್ ಸರ್ ಮತ್ತು ತಂದೆಯವ್ರದ್ದು. ಖುಷಿ ಆಯಿತು ಆ ಸಿನಿಮಾ ನೋಡಿದಾಗ. ಆ್ಯಂಡ್ ಲೀಲಾವತಿ ಅಮ್ಮ ನಾನು ಆ್ಯಕ್ಟ್ರ್ ಆದಾಗ ಪಪ್ಪ ನವಗ್ರಹ ಆದಮೇಲೆ ಕರ್ಕೊಂಬಂದಿದ್ರು. ಸೊ ಅವ್ರ ಆಶೀರ್ವಾದ ತಗೋ ಬಾ ಮಾತಾಡಿಸು ಅಂತ. ಅವ್ರು ಒಂದೇ ಒಂದು ಹೇಳಿದ್ದು, ನಿಮ್ಮ ತಂದೆಯವ್ರ ಥರ ನೀನೊಂದು ಒಳ್ಳೆ ಹೆಸರು ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಒಂದು ಒಳ್ಳೆ ಹೀರೋ ಆಗಬೇಕು ಅಂತ ಆಶೀರ್ವಾದ ಮಾಡಿದರು. ಅದಾದಮೇಲೆ ನಾನು ಅವ್ರಿಗೆ ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಸ್ಮಾರಕ ಇದು ಬಂದಿರೋದು ನಿಜವಾಗ್ಲೂ ವಿನೋದ್ ರಾಜ್ ಸರ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ತಂದೆ ಮತ್ತು ಒಂದು ತಾಯಿ ಮತ್ತು ಅಮ್ಮ ಇರೋಂಥ ಒಂದು ತಾಯಿ ಮತ್ತು ಮಗ ಇರೋಂಥ ಒಂದು ಬಾಂಧವ್ಯ ಅಂದರೆ ಇದು ಒಂದು ಸ್ಮಾರಕ ಮಾಡ್ಯಾರೆ, ಒಂದು ಅದ್ಭುತವಾಗಿ ಮಾಡ್ಯಾರೆ. ಅವ್ರು ಇದ್ದಾಗಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಅರ್ಧ ಜೀವನನೇ ಅವ್ರ ಜೊತೆ ಕಳೆದ್ರು. ಸೊ ಇವಾಗ ಅವ್ರು ಇಲ್ಲದ ಮೇಲೂ ಈ ಥರ ಒಂದು ಸ್ಮಾರಕ ಮಾಡಿ ಅವ್ರು ನೆನೆಸ್ಕೊಂತಾರೆ ಅಂದರೆ ವೆರಿ ಗ್ರೇಟ್. ಸರ್, ಆಫ್ಟರ್ ಬಿಗ್ ಬಾಸಿಂದ ಬಂದ ಮೇಲೆ ಸಾಕಷ್ಟು ಕ್ರೇಜ್ ಜಾಸ್ತಿ ಆಗಿದೆ ಕೀರ್ತಿರಾಜ್ ಮೇಲೆ. ಏನೇ ನಡೀತದೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನು ನಡೀತಾ ಇದೆ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇವಾಗ ತಲ್ವಾರ್ ರಿಲೀಸಿಗೆ ರೆಡಿ ಇದೆ, ವಸುಂಧರಾ ದೇವಿ ದಾಸರಳ್ಳಿಗೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ, ಸುಮಾರು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಆಮೇಲೆ ಜನರ ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಒಳಗಿದ್ದಾಗ ಹೆಂಗಿರುತ್ತೆ ರೆಸ್ಪಾನ್ಸ್ ಆಚೆ ಬಂದಮೇಲೆ ಅಂತ. ಸೊ ಜನ ನಾನು ಯಾವ ರೀತಿ ನಾನು ಆಚೆ ಕಡೆ ಇದ್ದೀನಿ ಬಿಗ್ ಬಾಸ್ ಮನೇಲಿ ಅದೇ ಥರ ಇದೆ, ಅಷ್ಟೇ ಪೇಷನ್ಸ್ ಆಗಿದೆ. ನಮ್ಮ ತಂದೆಯವ್ರ ಹೆಸರಿಗೆ ಎಲ್ಲೂ ಒಂಥರ ಕಳಂಕ ತಂದೆ ವಾಪಸ್ ಹಂಗೆ ಬಂದಿದ್ದೀನಿ ಅನ್ನೋದು ಒಂದು ಖುಷಿ. ಅದು ಒಂದು ಜನ ಮೆಚ್ಚಿದ್ದಾರೆ. ಸೊ ಅವ್ರ ಆಶೀರ್ವಾದ ನಾನು ಸದಾ ಚಿರಋಣಿ. ಸರ್ ನಿಮಗೆ ಜನ ಹೋಗ್ತೀರಾ? ನಮ್ಮ ಮುಂಚೆ ಕೂಡ ಕೀರ್ತಿರಾಜ್ ಸರ್ ಅಂತೇಳಿ ಮಗ ಜೊತೆ ಸಿನಿಮಾಗಳು. ಹೌದು. ಬಟ್ ಆಫ್ಟರ್ ಬಿಗ್ ಬಾಸ್ ಒಂದು ದೊಡ್ಡ ಲೆಗಸಿ ಥರ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಬಂದ ತಕ್ಷಣ ಒಂದು ಸ್ಟಾರ್ ಪಟ್ಟ ತಾನಾಗಿ ಉಟ್ಕೊಳ್ಳುತ್ತೆ. ಇಲ್ಲ, ಒಂದು ಏನಂದರೆ ಫಸ್ಟು ನಾನು ಇಂಡಸ್ಟ್ರಿಗೆ ಬಂದಾಗ ಕೀರ್ತಿರಾಜ್ ಅವ್ರ ಮಗ ಅಂತ ಅದೊಂದು ಇದಿತ್ತು. ಅದೊಂದು ನನಗೆ ತುಂಬ ಒಂದು ಹೆಮ್ಮೆ ಇತ್ತು. ಆ್ಯಂಡ್ ಅದಾದಮೇಲೆ ನವಗ್ರಹ ಸಿನಿಮಾ ದರ್ಶನ್ ಸರ್ ಅವರ ಬ್ಯಾನರಲ್ಲಿ ತೂಗುದೀಪ ಸಂಸ್ಥೆಯಲ್ಲಿ ಬಂದಿರೋವಂಥ ಸಿನಿಮಾ ನವಗ್ರಹ, ಕಣಸಲಿಗೆ ಹುಡುಗ ಕ್ಯಾಡ್ಬರೀಸ್ ಅಂತ ಒಂದು ಬಿಡ್ದು ಬಂತು ಅಲ್ಲಿಂದ. ಅದಾದಮೇಲೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂದರೆ ಐ ಥಿಂಕ್ ಬಿಗ್ ಬಾಸಿಂದ ಬಂದಮೇಲೆ ಯಾವ ರೀತಿ ನವಗ್ರಹ ಒಂದು ಸಕ್ಸಸ್ಸು ಕಾಣ್ತು, ಅದೇ ಥರ ನನಗೆ ಇದು ಎಲ್ಲೊಂದು ಕಡೆ ಒಂದು 50 ದಿನ ಸಿನಿಮಾ ಓಡ್ದಂಗೆ 100 ದಿನ ಸಿನಿಮಾ ಓಡಿದಷ್ಟು ಖುಷಿ ಆಗ್ತದೆ. ಸೊ ಐ ಥಿಂಕ್ ಒಂದು ಹೊಸ ಜರ್ನಿನೇ ಶುರು ಆಗೈತೆ. ನನಗೆ ಅಮ್ಮ ನಾನು ಓದ್ತಾ ಇದ್ದ ಕಾಲದಿಂದ ಅವ್ರದ್ದು ವೀರಕೇಸರಿ ಚಿತ್ರದ ಒಂದು ಹಾಡೆ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ
ಅಂತೇಳಿ ಅದನ್ನೆಲ್ಲ ಹಾಡ್ಕೊಂಡು ನಾನು ಬೆಳೆದನು. ಆಮೇಲೆ ಅವ್ರ ಜೊತೆಯಲ್ಲಿ ಎಷ್ಟೋ ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡೋವಂಥ ಒಂದು ಸೌಭಾಗ್ಯ ನಂದಾಗಿತ್ತು. ಡ್ಯಾನ್ಸ್ ರಾಜ ಡ್ಯಾನ್ಸ್ ಕೃಷ್ಣನಿ ಕುಣಿದಾಗ ಅದೆಲ್ಲ ಮಾಡಬೇಕಾದ್ರೆ ಅಮ್ಮ ಅವರು ವಿನೋದ್ ರಾಜವ್ರ ಜೊತೆಯಲ್ಲೇ ನಮ್ಮ ಜೊತೆಲೇ ಇರ್ತಾಯಿದ್ರು. ಅವ್ರು ಏನೇ ಅಡುಗೆ ಮಾಡಿದ್ರು, ಸಾಯಂಕಾಲ ಹೊತ್ತು ನೈಟು ಶೂಟಿಂಗ್ ಆದಮೇಲೆ ಊಟ ಮಾಡಿದ್ರು, ಅವ್ರ ಮಗನಿಗೆ ಯಾವ ರೀತಿ ಪ್ರೀತಿಯಿಂದ ತಿನ್ನಿಸ್ತಿದ್ರು ನಮಗೂ ಕರೆದು ಅಷ್ಟೇ ತಿನ್ನಿಸ್ತಿದ್ರು. ಹಾಗೆ ಹೇಳೋರು, ನಾನು ವಿನು ಏನಾದರೂ ನಾನು ತಪ್ಪು ಮಾಡಿದ್ರೆ ಡೈಲಾಗ್ ಹೇಳೋ ಟೈಮಲ್ಲಿ ನಿಮ್ಗೆ ಅನಿಸಿದ್ರೆ ಧೈರ್ಯದಿಂದ ನೀವು ಅವನಿಗೆ ಮಾರ್ಗದರ್ಶನ ಮಾಡಿ ಹೇಳಿ ಅಂತೇಳಿ ಹೇಳೋರು. ಅವರು ತಾಯಿ ಮಗ ಒಬ್ರಿಗೊಬ್ರಿಗೋಸ್ಕರ ಬದುಕಿದ್ದುದು. ಅಮ್ಮನಿಗೆ ಇವ್ರು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಮಗನಿಗೆ ಅಮ್ಮ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಆ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ತಾಯಿ ತಂದೆ ನೆನಪಿಗೋಸ್ಕರ ಈ ರೀತಿ ಮಂಟಪ ಕಟ್ಟಿಸಿ ದೇವಸ್ಥಾನ ಕಟ್ಟಿಸಿ ಮಾಡ್ತಿದ್ರಂತೆ. ಇವಾಗ ನಾನು ಈ ಯುಗದಲ್ಲಿ ನೋಡ್ತಾ ಇರೋದು ವಿನೋದ್ ರಾಜರವರು ತನ್ನ ಅಮ್ಮನ ಹೆಸರು ಶಾಶ್ವತ ಇರಬೇಕು, ನಾನಿರ್ತೀನೋ ಇಲ್ವೋ ಅಮ್ಮನ ಹೆಸರು ಶಾಶ್ವತ ಇರಬೇಕು ಅನ್ನೋ ಕಾರಣದಿಂದ ಈ ರೀತಿ ಒಂದು ದೇವಸ್ಥಾನ ಎಲ್ಲ ಕಟ್ಟಿಸಿ ಇಲ್ಲೆಷ್ಟೋ ಕೆಲಸ ಮಾಡಿದ್ದಾರೆ. ಅವರು ಒಂದು ಹಾಸ್ಪಿಟ್ಲ್ ಕಟ್ಟಿಸಿದ್ದಾರೆ, ಸ್ಕೂಲ್ ಕಟ್ಟಿಸಿದ್ದಾರೆ, ಹಾಲಿನ ಕೇಂದ್ರ ಅಂತ ಅದನ್ನು ಇದು ಮಾಡಿದ್ದಾರೆ. ಇದು ವಿನೋದ್ ರಾಜ್ ಅವರು ಅವ್ರ ತಾಯಿಗೋಸ್ಕರ ಮಾಡಿದ ಒಂದು ದೊಡ್ಡ ಇದನ್ನೆಲ್ಲರೂ ಎಲ್ಲರೂ ಪ್ರಶಂಸೆ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರನ್ನ ಸಂತೋಷವಾಗಿ ಇಟ್ಟಿರಲಿ. ಹಾಗೆಯೇ ತಾಯಿಯವರ ಆತ್ಮಕ್ಕೆ ಸಂತೋಷ ಸಿಗಲಿ. ಇವತ್ತು ಅವ್ರು ಎಲ್ಲಿದ್ರೂ ನೋಡಿ ಭಾಳ ಸಂತೋಷ ಪಟ್ಟಿರ್ತಾರೆ. ಜೀವಂತವಾಗಿದ್ದಾಗ ಅವ್ರು ಎಷ್ಟು ಸಂತೋಷ ಪಟ್ಟಿದ್ರು ಅದಕ್ಕೆ 10 ಪಟ್ಟು ಸಂತೋಷ ಪಟ್ಟಿದ್ದಾರೆ ಅನ್ನೋ ನಂಬಿಕೆ ನನಗೆ. ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ನನಗೆ ಒಂದು ಘಟನೆ ಅಂತ ಹೇಳಿದ್ರೆ, ಡ್ಯಾನ್ಸ್ನಲ್ಲಿ ನಾನು ತೆಳ್ಕೊಂಡು ಬರುವಾಗ ವಿನೋದ್ ರಾಜ್ ಬಂದು ನನ್ನ ಕಾಪಾಡೋಕ್ಕೆ ಬರ್ತಾರೆ. ಎದುರುಗಡೆಯಿಂದ ಬಸ್ ಬರ್ತಾ ಇರ್ತದೆ. ಆ ಡೈ ಹೊಡೆದಾಗ ನಂದು ಟಾರ್ ರೋಡ್ಗೆ ಹೊಡೆದು ಮೂಗು ಹೊಡೆದೋಗಿತ್ತು ನಂದು. ಅವಾಗ ಇಮ್ಮಿಡಿಯೇಟಾಗಿ ಅವರು ಅಲ್ಲೆಲ್ಲಿಂದ ತುಪ್ಪ ತರಿಸಿ ಅರಿಶಿನ ತರಿಸಿ ಅದನ್ನೇ ಪೇಸ್ಟ್ ಮಾಡಿ ಅಲ್ಲಿಟ್ಟು ಆ ಪೇಯ್ನ್ ಕಿಲ್ಲರ್ ಅಂತ ಹೇಳಿ ಇಮಿಡಿಯೇಟಾಗಿ ದ್ವಾರಕೀಶ್ ಸಾರು ಅವ್ರು ಸೇರಿ ಇಬ್ಬರು ನನಗೆ ಹಾಸ್ಪಿಟ್ಲಿಗೆ ಕಳಿಸಿ ಟ್ರೀಟ್ಮೆಂಟ್ ಮಾಡಿಸಿ ಆ ಥರ ಭಾಳ. ಆಮೇಲೆ ಇದರಲ್ಲೂ ಅಷ್ಟೇ ಒಲವಿನ ಹುಡುಗರೆ ಮಾಡುವಾಗ ನಂಗೆ ಕೋ-ಡೈರೆಕ್ಟ್ರು ಅವರೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ, ಕೋ-ಡೈರೆಕ್ಟ್ರ್ ಬೇರೆ. ಅವ್ರು ಬಂದಾಗ ಏನೇ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಫಸ್ಟ್ ನನಗೆ ಕರೆದು ಹೇಳೋರು, ಅಮ್ಮ ಕೀರ್ತಿ ಈ ರೀತಿ ಇದೆ, ನಾನು ಸ್ವಲ್ಪ ಅರ್ಜೆಂಟ್ ಜಲ್ದಿ ಹೋಗಬೇಕು, ಸ್ವಲ್ಪ ಇರಬೇಕು, ಬೆಳಿಗ್ಗೆ ಬೇಗ ಬಂದುಬಿಡ್ತೀನಿ ಅಂತ ಹೇಳಿ ಅಷ್ಟು ಎಲ್ಲೇ ಸಿಗಲಿ ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಸೊ ಗ್ರೇಟ್ ಲೇಡಿ, ದೇವ್ರು ಒಳ್ಳೇದು ಮಾಡಲಿ. ಆ್ಯಕ್ಚುಲಿ ಡ್ಯಾನ್ಸ್ ರಿಲೀಸ್ ಆದಾಗ ನಾನು ತುಂಬ ಚಿಕ್ಕ ಹುಡುಗ, 4-5 ವರ್ಷ ಇರ್ಬೋದು. ಬಟ್ ಆಮೇಲೆ ತಂದೆಯವರು ಕ್ಯಾಸೆಟೆಲ್ಲ ಹಾಕಿ ತೋರಿಸಿದ್ರು. ಸೊ ಸಿನಿಮಾ ನೋಡಿದಾಗ ಒಂದು ಅದ್ಭುತವಾದ ಒಂದು ಕಾಂಬಿನೇಷನ್ ವಿನೋದ್ ರಾಜ್ ಸರ್ ಮತ್ತು ತಂದೆಯವ್ರದ್ದು. ಖುಷಿ ಆಯಿತು ಆ ಸಿನಿಮಾ ನೋಡಿದಾಗ. ಆ್ಯಂಡ್ ಲೀಲಾವತಿ ಅಮ್ಮ ನಾನು ಆ್ಯಕ್ಟ್ರ್ ಆದಾಗ ಪಪ್ಪ ನವಗ್ರಹ ಆದಮೇಲೆ ಕರ್ಕೊಂಬಂದಿದ್ರು. ಸೊ ಅವ್ರ ಆಶೀರ್ವಾದ ತಗೋ ಬಾ ಮಾತಾಡಿಸು ಅಂತ. ಅವ್ರು ಒಂದೇ ಒಂದು ಹೇಳಿದ್ದು, ನಿಮ್ಮ ತಂದೆಯವ್ರ ಥರ ನೀನೊಂದು ಒಳ್ಳೆ ಹೆಸರು ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಒಂದು ಒಳ್ಳೆ ಹೀರೋ ಆಗಬೇಕು ಅಂತ ಆಶೀರ್ವಾದ ಮಾಡಿದರು. ಅದಾದಮೇಲೆ ನಾನು ಅವ್ರಿಗೆ ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಸ್ಮಾರಕ ಇದು ಬಂದಿರೋದು ನಿಜವಾಗ್ಲೂ ವಿನೋದ್ ರಾಜ್ ಸರ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ತಂದೆ ಮತ್ತು ಒಂದು ತಾಯಿ ಮತ್ತು ಅಮ್ಮ ಇರೋಂಥ ಒಂದು ತಾಯಿ ಮತ್ತು ಮಗ ಇರೋಂಥ ಒಂದು ಬಾಂಧವ್ಯ ಅಂದರೆ ಇದು ಒಂದು ಸ್ಮಾರಕ ಮಾಡ್ಯಾರೆ, ಒಂದು ಅದ್ಭುತವಾಗಿ ಮಾಡ್ಯಾರೆ. ಅವ್ರು ಇದ್ದಾಗಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಅರ್ಧ ಜೀವನನೇ ಅವ್ರ ಜೊತೆ ಕಾಲ ಕಳೆದ್ರು. ಸೊ ಇವಾಗ ಅವ್ರು ಇಲ್ಲದೇದ್ಮೇಲೂ ಈ ಥರ ಒಂದು ಸ್ಮಾರಕ ಮಾಡಿ ಅವ್ರು ನೆನೆಸ್ಕೊಂತಾರೆ ಅಂದರೆ ವೆರಿ ಗ್ರೇಟ್. ಸರ್, ಆಫ್ಟರ್ ಬಿಗ್ ಬಾಸಿಂದ ಬಂದ ಮೇಲೆ ಸಾಕಷ್ಟು ಕ್ರೇಜ್ ಜಾಸ್ತಿ ಆಗಿದೆ ಕೀರ್ತಿ ಅವ್ರ ಮೇಲೆ ಏನೇ ನಡೀತದೆ? ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನು ನಡೀತಾ ಇದೆ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇವಾಗ ತಲ್ವಾರ್ ರಿಲೀಸಿಗೆ ರೆಡಿ ಇದೆ, ವಸುಂಧರಾ ದೇವಿ ದಾಸರಳ್ಳಿಗೆ ಅಷ್ಟೇ ಅಪಿಯರೆನ್ಸ್ ಮಾಡಿದ್ವಿ. ಸುಮಾರು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಆಮೇಲೆ ಜನರ ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಒಳಗಿದ್ದಾಗ ಹೆಂಗಿರುತ್ತೆ ರೆಸ್ಪಾನ್ಸ್ ಆಚೆ ಬಂದಮೇಲೆ ಅಂತ. ಸೊ ಜನ ನಾನು ಯಾವ ರೀತಿ ನಾನು ಆಚೆ ಕಡೆ ಇದ್ದೀನಿ ಬಿಗ್ ಬಾಸ್ ಮನೇಲಿ ಅದೇ ಥರ ಇದೆ, ಅಷ್ಟೇ ಪೇಷನ್ಸ್ ಆಗಿದೆ. ನಮ್ಮ ತಂದೆಯವ್ರ ಹೆಸರಿಗೆ ಎಲ್ಲೂ ಒಂಥರ ಕಳಂಕ ತಂದೆ ವಾಪಸ್ ಹಂಗೆ ಬಂದಿದ್ದೀನಿ ಅನ್ನೋದು ಒಂದು ಖುಷಿ. ಅದು ಒಂದು ಜನ ಮೆಚ್ಚಿದ್ದಾರೆ. ಸೊ ಅವ್ರ ಆಶೀರ್ವಾದ ನಾನು ಸದಾ ಚಿರಣಿದೆ. ಹೊರಗಡೆ ಹೆಂಗೆ ಅನ್ಸುತ್ತೆ ಸರ್ ನಿಮಗೆ? ಜನ ಹೋಗ್ತೀರಾ, ನಮ್ಮ ಮುಂಚೆ ಕೂಡ ಕೀರ್ತಿರಾಜ್ ಸರ್ ಅಂತೇಳಿ ಮಗ ಜೊತೆ ಸಿನಿಮಾಗಳು, ಹೌದು. ಬಟ್ ಆಫ್ಟರ್ ಬಿಗ್ ಬಾಸ್ ಒಂದು ದೊಡ್ಡ ಲೆಗಸಿ ಥರ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಬಂದ ತಕ್ಷಣ ಒಂದು ಸ್ಟಾರ್ ಪಟ ತಾನಾಗಿ ಉಟ್ಕೊಳ್ಳುತ್ತೆ. ಇಲ್ಲ, ಒಂದು ಏನಂದರೆ ಫಸ್ಟು ನಾನು ಇಂಡಸ್ಟ್ರಿ ಬಂದಾಗ ಕೀರ್ತಿರಾಜ್ ಅವ್ರ ಮಗ ಅಂತ ಅದೊಂದು ಇದಿತ್ತು. ಅದೊಂದು ನನಗೆ ತುಂಬ ಒಂದು ಹೆಮ್ಮೆ ಇತ್ತು. ಆ್ಯಂಡ್ ಅದಾದಮೇಲೆ ನವಗ್ರಹ ಸಿನಿಮಾ ದರ್ಶನ್ ಸರ್ ಅವರ ಬ್ಯಾನರಲ್ಲಿ ತುಗುದೀಪ ಸಂಸ್ಥೆಯಲ್ಲಿ ಬಂದಿರೋವಂಥ ಸಿನಿಮಾ ನವಗ್ರಹ, ಕಣ್ಸಲಿಗೆ ಹುಡುಗ ಕ್ಯಾಡ್ಬರೀಸ್ ಅಂತ ಒಂದು ಬಿಡ್ದು ಬಂತು ಅಲ್ಲಿಂದ. ಅದಾದಮೇಲೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅಂದರೆ ಐ ಥಿಂಕ್ ಬಿಗ್ ಬಾಸಿಂದ ಬಂದಮೇಲೆ ಯಾವ ರೀತಿ ನವಗ್ರಹ ಒಂದು ಸಕ್ಸಸ್ಸು ಕಾಣ್ತು, ಅದೇ ಥರ ನನಗೆ ಇದು ಎಲ್ಲೋ ಒಂದು ಕಡೆ ಒಂದು 50 ದಿನ ಸಿನಿಮಾ ಓಡ್ದಂಗೆ 100 ದಿನ ಸಿನಿಮಾ ಓಡಿದಷ್ಟು ಖುಷಿ ಆಗ್ತದೆ. ಸೊ ಐ ಥಿಂಕ್ ಒಂದು ಹೊಸ ಜರ್ನಿನೇ ಶುರು ಆಗೈತೆ.